ನಿಲ್ಲು. ಕೈಯಲ್ಲಿ ಊಟದ ಡಬ್ಬಿ ಹಿಡಿದುಕೊಂಡು ಒಬ್ಬನೇ ಹೊರಟಿರುವಲ್ಲ, ಏಕೆ ನಿಮ್ಮ ಕೆಲಸದ ರಂಗನಿಲ್ಲವೇ? ಇಲ್ಲ, ರಂಗಪ್ಪ ಹಾಗೂ ನನ್ನ ಪತಿ ಮುಂಜಾನೆ ಕೆಲಸಕ್ಕೆ ಹೋಗುವ ಅವಸರದಲ್ಲಿ ಊಟದ ಕೆಳಗೆ ಬಿಟ್ಟು ಹೋಗಿದ್ದರು. ನಾನು ಅದನ್ನು ಕೊಡಲು ಹೊರಟಿರು. ದಾರಿಯಲ್ಲಿ ಅಡ್ಡ ಹಾಕಿದ ಕಾರಣವೇನು? ಕವಿತಾ, ನಿನ್ನ ಸಂಸಾರದ ಸತ್ಯ ಕಥೆಯನ್ನು ಸವಿಸ್ತರವಾಗಿ ನಿನ್ನ ಮುಂದೆ ಹೇಳಬೇಕೆನ್ನುವ ಉದ್ದೇಶಕ್ಕಾಗಿ ನಿಲ್ಲಿಸಿರುವೆ. ಹೇಳಲು ಮುಚ್ಚು ಮರೆಯಲ್ಲದೆ ಬಿಚ್ಚಿ ಬೇಗ ಹೇಳಿ, ನನಗೆ ಲೇಟ್ ಆಗ್ತಾ ಇದೆ. ಮುಚ್ಚು ಮರೆ ಇಲ್ಲದೆ ಸ್ವಚ್ಛ ಮನಸ್ಸಿನಿಂದ ನಿನ್ನನ್ನು ಬಿತ್ತರಿಸಿ ನಿನ್ನ ಮೈದುನ ಮದುವೆಯಾಗುವ ಸವಿತಾ, ನನ್ನ ಮೈದುನ ಒಡತಿಯೊಬ್ಬ ಸವಿತರಿಂದ ನನಗೆ ಕೆಟ್ಟ ಘಟನೆ ಜರುಗುವುದೇ? ಹಾಗೇನಿಲ್ಲ ಕವಿತಾ. ನಿನ್ನ ಮೈದುನ ಮದುವೆ ಆಗುವ ಮುನ್ನ ಮುನ್ಸೂಚನೆಯಾಗಿ ನಿನ್ನನ್ನು ಮುನ್ನೋಡಿ ಹೇಳಲು ಕರೆದಿದ್ದೇನೆ. ತಪ್ಪಾಗಿ ಭಾವಿಸಬೇಡ. ಆ ದೇವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಿನ್ನ ಹಿತಕ್ಕಾಗಿ. ಹೌದ್ರಿ ಅವರ ನಮ್ಮ ಹೇಳೋದು ಖರೆ ಐತ್ರಿ. ನಮ್ಮ ಗೌರಾಣಿ ಮಾಡಿ ಹೇಳ್ತಿದ್ದೀನ. ಅಲ್ಲ ರೀ, ನನ್ನ ಹಿತಕ್ಕಾಗಿ ಹೇಳೋದಾದ್ರೆ ನಾನು ಯಾಕೆ ತಪ್ಪಾಗಿ ಭಾವಿಸ್ರಿ? ಬೇಗ ಹೇಳ್ರಿ, ಅದೇನ್ರಿ? ನೋಡು ಕವಿತಾ, ನಿನ್ನ ಪತಿ ತನಗೆ ಮಕ್ಕಳಾದರೆ ಎಲ್ಲಿ ತನ್ನ ತಮ್ಮನ ಮೇಲಿನ ಪ್ರೀತಿ ಕಡಿಮೆಯಾಗುತ್ತದೆ ಎಂದು ತಿಳಿಯಲಾರದೆ ಗುಪ್ತವಾಗಿ ಅಪ್ಪಣೆ ಮಾಡಿಕೊಂಡಿದ್ದಾರೆ. ನನ್ನ ಮೇಲೆ ನಿನಗೆಲ್ಲಿಯ ಮಕ್ಕಳ ಸಂತಾನ ಆಲಿನ ಮೈದುನ ಮದುವೆ ಆಗಬರುವ ಆ ಬಡಬಾರಿ ಸಂತಾನ ಮಗನೇ ಈ ಸರ್ವಾತ್ಮಿಗೆ ಒಡೆಯ. ಮಕ್ಕಳಿನ ಬೈದರೆ ಈ ಕೈಯಲ್ಲಿ ತಿರುಪಿ ಮಕ್ಕಳು ಹಿಡಿದುಕೊಂಡು ಭಿಕ್ಷಾಬೇಡಬೇಕಾಗ್ತದೆ. ನಿನಗೆ ಗೊತ್ತಾಗಲಿ ಅಂತ ಹೇಳಿದ್ದೆ. ಮುಂದಿನ ಸುಖ ದುಃಖ ನಿನಗೆ ಬಿಟ್ಟಪಟ್ಟ ತೀರ್ಮಾನ. ಕೇಳಿದಿರಿ ವಿಷದ ಜ್ವಾಲೆಯ. ನನ್ನ ಪತಿ ಇಷ್ಟು ಮುಂದುವರೆದಿದ್ದಾನೆಯೇ? ಅಯ್ಯೋ ದೇವರೇ, ಈಗ ನಾನು ಏನು ಮಾಡಲಿ? ರಮೇಶ, ನೀನು ಇಂಥ ಕೆಲಸ ಮಾಡ್ತೀನಿ ನಾನು ತಿಳಿದುಕೊಂಡಿರಲಿಲ್ಲ. ಇದಕ್ಕೆ ಒಂದು ಉಪಾಯವನ್ನು ನಾನು ಯೋಚನೆ ಮಾಡಲೇಬೇಕು. ಅದನ್ನು ನಾನು ಏರಿಕೊಟ್ಟು ಆ